ವ್ಲಾಗ್ ನಾನು ಚಿಕ್ಕಪೇಟೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬಂದಿದ್ದೀವಿ. ನಾನು ನಿಶಾ ಮತ್ತು ಸನಿಹಾ. ಹಾಯ್ ಮಾಡಿ ಸನಿಹಾ. ಹಾಯ್. ಸೊ ಬಂದ್ವಿ, ಸ್ಟಾರ್ಟ್ ಮಾಡಿದ್ವಿ. ಇವಾಗ ಫಸ್ಟು ತುಂಬ ಜನ ತುಂಬ ರಶ್ ಇದೆ. ಈಗಲೇ ಫ್ರೈಡೇನೇ ರಶ್ ಇದೆ. ಸೊ ಏನೇನು ತಗೋತೀವಿ, ಏನೇನು ಶಾಪಿಂಗ್ ಮಾಡ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತೋರಿಸ್ತೀವಿ. ಆ್ಯಂಡ್ ಬನ್ನಿ ಹೋಗೋಣ. ಗೈಸ್, ಇವತ್ತಿನ ವ್ಲಾಗಲ್ಲಿ ನಮ್ಮ ಗುಂಡು ಮಿಸ್ಸಿಂಗು. ಶಾಪಿಂಗ್ ವ್ಲಾಗಲ್ಲಿ ಬಾ ಅಂತ ಕರೆದೆ, ಬರಲಿಲ್ಲ ಅವಳು. ನಮ್ಮ ನಿಶಾಗೆ ಫುಲ್ಲು ಹ್ಯಾಪಿ, ಅವಳನ್ನ ಸನಿಹಾನ ಕ್ಯಾರಿ ಮಾಡ್ತಾ ಇದ್ದಾಳೆ. ಸೊ ಈಗ ಸ್ಯಾರಿ ಶಾಪ್ಗೆ ಹೋಗಬೇಕು. ಹೋಗೋಣ ಬನ್ನಿ. ಕಂಚಿಕೋ ಮಹಾಲಕ್ಷ್ಮಿ ಸ್ಯಾರಿ ಶಾಪ್ಗೆ ಬಂದಿದ್ದೀವಿ. ಈಗ ಹೋಗಿ ಸ್ಯಾರೀಸ್ ಮಾಡಬೇಕು. ನೋಡೋಣ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ. ಈ ಸ್ಯಾರಿ ಹೇಗಿದೆ? ಚೆನ್ನಾಗಿಲ್ಲ. ಆ ಥರದಲ್ಲಿ ನೋಡಿ, ಈ ಥರದಲ್ಲಿ रेट 50% इस ऑफर है मैडम जी. है बहुत है इस चीज़ में. आसाम से ಚೆನ್ನಾಗಿದೆ. ये थोड़ी टाइप में आएगा. इसका कॉन्ट्रास्ट हो जाएगा. ಆರೆಂಜ್ ಚೆನ್ನಾಗಿದೆ. पहले जो आपको दिया था ना वो इसको सेटिंग में, ये इसको स्क्रिप में. मैडम, ओ मैडम जी, ಗೈಸ್, ಸ್ಯಾರಿ ಶಾಪಿಂಗ್ ಆಯಿತು. ಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ಸ್ಯಾರಿ ತಗೊಂಡ್ವಿ. ಸೊ ಈಗ ನೆಕ್ಸ್ಟ್ ಏನು ತಗೊತೀವಿ ಅಂತ ನೋಡೋಣ. ಗಾಯ್ಸ್, ಈ ಶಾಪಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ, ಚೆಕ್ ಮಾಡಿ. ಏನು ಮಾಡ್ತಿದ್ದಾರೆ ಸನಿಹಾ ಅವರು? ಸ್ವೀಟ್ ಕಾರ್ನ್ ತಿಂತಾ ಇದ್ದೀರಾ? ಮಾರ್ಕೆಟಿಗೆ ಬಂದಿದ್ದೀರಾ? ಏನು ತಗೊಂಡ್ರಿ? ಸ್ವೀಟ್ ಕಾರ್ನ್ ತಗೊಂಡ್ರಾ? ಚೆನ್ನಾಗಿದೆಯಾ? ಸೂಪರ್ ಗೈಸ್, ಲಿಟ್ರಲಿ ಒಂದು ಸ್ಯಾರಿ ತಗೊಳೋಷ್ಟರಲ್ಲಿ ನಾನು ಸಾಕಾಗ್ಬಿಟ್ಟಿದೆ. ನನಗೆ ಒಂದು ಸ್ಯಾರಿ ತಗೊಳೋಷ್ಟರಲ್ಲಿ ಸಾಕಾಗಿದೆ. ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರಪ್ಪ. ಅದೇ ನೋಡ್ತಾ ಇದ್ರೆ ತಲೆ ಎಲ್ಲ ಗಿರ ಅಂತ ಇದೆ. ನೆಕ್ಸ್ಟ್ ಏನು ತಗೋಬೇಕು ಅಂತ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಗಾಯ್ಸ್, ಈ ಶಾಪಲ್ಲಿ ನಿಮಗೆ ಸಿಂಪಲ್ ಸ್ಯಾರೀಸ್ ಸಿಗುತ್ತೆ, ರೀಸನೇಬಲ್ ಅಫೋರ್ಡೆಬಲ್ ಪ್ರೈಸ್ಗೆ. ಸೊ ಚೆಕ್ ಮಾಡ್ಬೋದು. ಇದು ಮಹಾಲಕ್ಷ್ಮಿ ಸಿಲ್ಕ್ಸ್ ಪಕ್ಕದಲ್ಲೇ ಇದೆ. ಏನಾದರೂ ಸಿಂಪಲ್ ಸ್ಯಾರೀಸ್ ಬೇಕಂದರೆ ಈ ಶಾಪ್ನ ನೋಡ್ಬೋದು. ನೋಡಿ, ಇದು ಸಿಂಪಲ್ ಸ್ಯಾರೀಸು, ಸೇಮ್ ಡಿಸೈನ್ ಬಟ್ ಡಿಫ್ರೆಂಟ್ ಕಲರ್ಸು. ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಜನ ನೋಡಿ ಗಾಯ್ಸ್, ಜನ. ಸ್ಯಾರೀಸ್ ಶಾಪಿಂಗ್ ಮಾಡಿದ್ವಿ. ಈಗ ನೆಕ್ಸ್ಟು ಇನ್ನೂ ಸ್ವಲ್ಪ ಐಟಮ್ಸ್ ಬೇಕು. ಇದೆಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಆಗಿದೆ ಎಲ್ಲ. ವಾಟರ್ಮೆಲನ್ ತಗೊಂಡು ಈ ಥರ ಅಲಂಕಾರ ಮಾಡಿರೋ ಮುಖವಾಡಗಳು ಸಿಗುತ್ತೆ ರೆಡಿಮೇಡು ಚಿಕ್ಕಪೇಟೆಯಲ್ಲಿ. ಸೊ ಚೆಕ್ ಮಾಡ್ಬೋದು. ಈ ಥರ ತುಂಬ ಶಾಪ್ಸ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ತಗೋಬೋದು. ನೋಡಿ, ಇದೆಲ್ಲ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ
ನೋಡಿ ಪರ್ಚೇಸ್ ಮಾಡ್ಬೋದು. ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ತಾಮ್ರದ ಬಿಂದಿಗೆ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ದೀಪಗಳನ್ನ ಪರ್ಚೇಸ್ ಮಾಡಿದ್ವಿ. ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು. ಆಮೇಲೆ ಬಿಂದಿಗೆಗಳು ತುಂಬ ಸೈಜಸಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಹಸು ಕರು ಆಗಿರ್ಬೋದು, ಆನೆಗಳಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಇಂಥದ್ದೆಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಗೈಸ್, ಸ್ಯಾರಿ ಆಯಿತು, ಬಿಂದಿಗೆ ಆಯಿತು, ಇನ್ನೂ ಸಣ್ಣ ಪುಟ್ಟದೇನೇನು ಬೇಕೋ ತಗೊಂಡೆ. ಫುಲ್ ರಶ್ ಇದೆ, ಫುಲ್ ಜನ, ಅದರಲ್ಲಿ ಸನಿಹಾ ಬೇರೆ ಹಿಂಸೆ, ಸಾಕಾಗಿದೆ, ಫುಲ್ ಟಯರ್ಡ್. ಸೊ ಇವತ್ತಿನ ಶಾಪಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಶಾಪಿಂಗು. ಇನ್ನು ಸಣ್ಣ ಪುಟ್ಟ ಏನಾದರೂ ಬೇಕಂದರೆ ನಮ್ಮ ಏರಿಯಾನಲ್ಲೇ ತಗೋಬೇಕು. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹೇಗೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಹೇಗೆ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಎಲ್ಲ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ.